ನಡಿ ನಾ ಒಯ್ದು ಬಿಟ್ಟು ಬರ್ತೀನಿ ಸಾಲಿಗೆ. ಆಟ ಹಚ್ಚಾನ ಬರೀ ಸಾಲಿಗೆ ಹೋಗಲ್ಲ ಅದು ಹೋಗಲ್ಲ ಅಂತ ಮನ್ಯಾಗ ಕೂತ್ ಅದೇ ಮೊಬೈಲ್ ನೋಡ್ಬೇಕಂತಾನ. ನಡಿತೀನಿ ನೀನು ಸೀದಾ ಸಾಲಿಗೆ. ಆಯ್ತಾಯ್ತು ಓಲುತ್ತಿಲ್ಲ ಬಿಡು, ಎಷ್ಟು ಬೈತಿ ಮನಿ ಹಿಡಿದು ಬೈಕೋತೆ ಹೊಂಟಿದಿ, ಇನ್ನಾನು ಬಿಡಲಾಗಿದಿ. ಬೈಲಾರ್ದೆ ಬಿಡ್ತಾರ ಮತ್ತೆ ನಿನಗೆ ಕುಂದರ್ ಸಾರ್ತಿ ಮಾಡ್ತಾರೆ ನಿನಗೆ. ಸೀದಾ ಸಾಲಿಗೆ ಹೋಗೋ ಬಿಟ್ಟಿಗೆ ನಾಟಕ ಹಚ್ತೀನಿ ದಿನ ದಿನ. ಯವ್ವ ಹಳ್ಳಗ್ ನಡಿ ಬೇಲ್ ಹುಚ್ಚ ನಾಯಿ ಇದೆ ನೋಡು, ಕಚ್ಚಿ ಗಿಚ್ಚಂಗದ ಮತ್ತು ಈ ಕಡೆಯಿಂದ ಆಯ್ಸಿ ಹೋಗಂಬಾರೆ. ಹುಚ್ಚ ನಾಯಿ ಅದೇನು ಮಾಡ್ತದ ನಡಿ, ನಮ್ಮದು ನಾವು ಹೋದ್ರಾಯ್ತು, ಅದ್ಯಾಕೆ ನಮಗೆ ಕಚ್ಚಲಿಕ್ಕೆ ಬರ್ತದ. ಸುಮ್ಮಿ ಕಾಡಿ ನಡಿ ಒತ್ತಾಟಿನ ಗಪ್ಪಾಗಿ. ಯಾವ ಅಲ್ಲೋಡ್ ಬೇ ನಾಯಿ ಬಲ್ಲಿ 20 ರೂಪಾಯಿ ನೋಟ್ ಬಿದ್ದದ. ಹರಿದಿಲ್ ಬಿವ ಚಲೋನೇ ಇದೆ 20 ರೂಪಾಯಿ. 20 ರೂಪಾಯಿ ಬಿದ್ದಾವಲ್ಲ ನಾಯಿ ಬಲ್ಲಿ. ಈಗ ಯಾರು ನೋಡಲ್ಲಾಗ್ಯಾರ, ನೀ ಇಲ್ಲೇ ನಿಂದ್ರ ನಾ ಗಪ್ಪಾಗಿ ಹೋಗಿ ತೊಗೊಂಬರ್ತೀನ. ಬ್ಯಾಡ ಬೇವ ಮೊದಲೇ ಹುಚ್ಚ ನಾಯಿದ ಕಚ್ಚತಂದ್ರೆ ಹ್ಯಾಂಗೆ ಮಾಡ್ತಿ. ನೀ ಕಡೆ ದೂರ ನಿಂದ್ರ ಬಾಡೆ ಅದೇ ಕಸ್ತದ. ನಾ ಹಿಂಗೆ ಎದರಿಂದ ಆಯ್ಸಿ ಹೋಗಲ್ಲ, ಹಿಂಗೆ ಆ ಕಡೆ ಹಿಂದಿಂದ ಆಯ್ಸಿ ಹಳ್ಳಗೆ ಹೋಗಿ ಆ ಕಡೆಯಿಂದ ಬಂದು ಹಳ್ಳು ರೊಕ್ಕ ತೊಗೊಂಡ್ಕೆ ಬರ್ತೀನಿ. ನಾ ಏನ್ರೆ ಎದಕ್ರೆ ಆತವೇ 20 ರೂಪಾಯಿ ಹಂಗೆ ಗಪ್ಪ ಕುಂದರು. ಆಯ್ತಾಯ್ತು ನಾ ಈ ಕಡೆ ನಿಂದಿರ್ತೀನಿ, ಬ್ಯಾಗ್ ತೊಂದು ಗಪ್ಪಾಗಿ ಜಲ್ದಿ ಹೋಗಿ ತೊಗೊಂಬ, ಮತ್ತು ನಂಗೆ ಸಾಲಿ ಟೈಮ್ ಆಗ್ತದ. ಯಾರೇ ಬರ್ತಾರೆ ನೋಡಿ ಹಂಗೆ ಅಲ್ಲೇ ನಿಂತಿ. ನೀ ಹೋಗಿ ನಾನು ನೋಡೋಗುತ್ತೀನಿ. ಆ ಕಡೆ ನೋಡಗುತ್ತದ ನಾಯಿ, ಹೀಗೆ ಪಟ್ಟಂದ್ರೆ ರೊಕ್ಕ ತೊಗೊಂಡ್ಕೆ ಹೋಗ್ಬಿಡ್ಬೇಕು ಆ ಕಡೆ. ಯವ್ವ ಹುಷಾರ್ ಬೇ, ನಾಯಿ ಕಚ್ಚಿಗಿಚ್ಚತ್ತು. ಸುಮ್ ಕೂಡ ಬಾಡೆ, ನನಗೆಲ್ಲ ಗೊತ್ತದ, ಆವಾಜ್ ಮಾಡಬೇಡ. ಯವ್ವ ಏನಾಯ್ತು ಬೇ? ಡಾಕ್ಟ್ರ ಏನಾಗ್ಯದ್ರಿ ನಮ್ಮ ಗಿರ್ಜಿಗೆ? ಯಾವಾಗಿನ ಹಿಡಿದು ಮಾತಾಡ್ಸಕತ್ತಿದ್ದೆವು, ಮಾತಾಡಲೇ ಆಗಲ್ಲ, ಗಪ್ಪಾಗೆ ಕೂತಾಳ. ಏನಾಗ್ಯದ್ರಿ? ನೋಡಿ ಮಾ, ಅವರಿಗೆ ಡೇಂಜರಸ್ ಹುಚ್ಚುನಾಯಿ ಕಚ್ಚಿದೆ. ಅದಕ್ಕೆ ಅವರಿಗೆ ಕವರ್ ಆಗೋದಕ್ಕೆ ಇನ್ನೂ ಟೈಮ್ ಬೇಕು. 14 ಇಂಜೆಕ್ಷನ್ ಕೊಟ್ಟಿದ್ದೀನಿ, ಕಮ್ಮಿ ಆದ್ಮೇಲೆ ಹೇಳ್ತೀನಿ. ಈಕೆ ಯಾಕಲ್ಲಿ ನಾಯಿ ಕೈಲೇ ಕಚ್ಚಿಸ್ಕೋಕೆ ಹೋಗ್ಬೇಕು? ಆ ನಾಯಿ ದೂರ ಇದ್ದಿತ್ತಂದ್ರೆ ನೋಡಿ ದೂರಿಂದ ಹೋಲಕ್ಕೆ ಬರ್ತದಿಲ್ಲ. ನಾಯಿ ಸನಿದು ಯಾಕೆ ಹೋಗ್ಬೇಕು? ಮೊದಲೇ ಹುಚ್ಚುನಾಯಿ ಇದಾತು ಗೊತ್ತೇದ. ಮುಂಜಾನೆ ಇವ ಪಾರು ಅಲ್ಲತ್ತು ಜಗಳ ತೆಗ್ದಿನ್ರಿ ಸಾಲಿಗೆ ಹೋಗ್ಲಕ್ಕ. ಅದಕ್ಕೆ ನಡಿ ಹ್ಯಾಂಗೆ ಹೋಗಲ್ಲ ನೀ, ನಾನೇ ಬಿಟ್ಟು ಬರ್ತೀನಿ ಅಂತ ಹೇಳಕ್ಕೆ ಅವ್ನಿಗೆ ಹುಡ್ಕೋತ ಒಯ್ದಾಡ್ರಿ. ಒಯ್ದು ಇಂಥದ್ದು ಮಾಡ್ಕೊಂಬಂದವ್ರಿ, ನಾಯಿ ಕೈಲೇ ಕಚ್ಚಿಸ್ಕೊಂಡಿ. ಸೀದಾ ಒಯ್ದು ಅವ್ನಿಗೆ ಸಾಲಿ ಬಿಟ್ಟು ಬರಬಿಟ್ಟಿಗೆ ಅಲ್ಲಿ ಅದಕ್ಕೆ ಹೋಗ್ಬೇಕ್ರಿ ನಾಯಿ ಬಲಿ. ತಮ್ಮ ನೀನೇ ಇದ್ಯಾ ಸಂಗಾಟ ನಿಮ್ಮ ಮೌನ್ ಕೂಡ? ಮತ್ತು ನಿನಗೇನು ಮಾಡಿಲ್ಲ ನಾಯಿ, ಬರೀ ಈಕಿಗೆ ಹ್ಯಾಂಗೆ ಕಚ್ಚತ್ತು? ಈಕಿ ಯಾಕೆ ಹೋಗ್ಬೇಕಪ್ಪ ನಾಯಿ ಸಂಗಾಟ ನಾಯಿ ಬಲ್ಲಿ? ನಾ ಸಾಲಿಗೆ ಹೋಗ್ಲತ್ತಿದ್ಯಾರ, ಅಲ್ಲಿ ಹುಚ್ಚನಾಯಿ ಇದ್ದಿತ್ತು, ಅದ್ರ ಬಲ್ಲಿ 20 ರೂಪಾಯಿ ಬಿದ್ದಿತ್ತು. ಅದು ನೋಡ್ದಾಗನೇ ನಾ ಬ್ಯಾಡ ಅಂದ, ಅಂದ್ರೂ ತರ್ತೀನಿ ಅಂತ ಹೇಳಕ್ಕೆ ಹುಚ್ಚನಾಯಿ ಬಲ್ಲಿ ಹೋಗಿ ಕಡಿಸ್ಕೊಂಬಂದಾಳ 20 ರೂಪಾಯಿ ಸಲ್ಯಾಕ. ಏನು ಖಾಲಿ 20 ರೂಪಾಯಿ ಸಲ್ಯಾಕ ಹುಚ್ಚನಾಯಿ ಬಲ್ಲಿ ಹೋಗಿ ಕಡಿಸ್ಕೊಂಬಂದಾಳ? ಈಕಿ ಏನು ಬೇಕಾಗಿತ್ತು ಯಪ್ಪ? 20 ರೂಪಾಯಿ ಏನು ಕಾಣ್ಲಾರ್ದು. ಹಿಂಗೆ ಮಾಡ್ತಾಳೆ ನೋಡ್ರಿ ಕಿ, ಎಷ್ಟು ಕೊಟ್ಟರು ಈಕಿನ ಬೇಡ್ಕೊಂತಿನ ಗುಣಗಳು ಬಿಡಾಲಿಕ್ಕಿ. 20 ರೂಪಾಯಿ ಕಾಲಾಗ ನೋಡ್ರಿ ಚಲೋ 6-7 ಸಾವಿರ ರೂಪಾಯಿ ಹಾಕದ. ಈಕಿಗೆ ಯಾಕೆ ಬೇಕಾಗಿತ್ತು 20 ರೂಪಾಯಿ? ಸುಮ್ ಕೂಡ್ಬೇಕಿಲ್ಲ. ಗಿರ್ಜಕ್ರು ಅಂದ್ರೆ ಗಿರ್ಜಕ್ರು ಬಿಡು. 20 ರೂಪಾಯಿ ಕಾಲ ತಮ್ಮ ಪ್ರಾಣನೂ ಲೆಕ್ಕಿಸ್ದೆ ಪ್ರಾಣ ಒತ್ತೆ ಇಟ್ಟು ಹುಚ್ಚನಾಯಿ ಕೈಲಿ ಹೋಗಿ ಕಡಿಸ್ಕೊಂಬಂದಾರ ಅಂದ್ರೆ ಭಾರಿ ಆಯ್ತು ಬಿಡು. ಅರೆ ಗಿರ್ಜಂದು ಅಕ್ಕ 20 ರೂಪಾಯಿ ಕಾಲಾಗೆ ಹೋಗಿ ಹುಚ್ಚನಾಯಿ ಹತ್ರ ಕಚ್ಚಿಸ್ಕೊಂಡು ಈಗ ನೋಡಿ ಹೇಗಾಗಿದೆ ಅವ್ರ ಹಾಲತ್ತು. ಯವ್ವ ಹಗರಿಲ್ಲ ಬಾಯ್ಕಿ, ಯಾಕೆ ಬೇಕಾಗಿತ್ತು ಹೇಳಿ ನೋಡಮ್ಮ ಈಕಿಗೆ. ಸುಮ್ಮ ಇದ್ದ ಬಿದ್ದಾತ ಗಪ್ಪ ಕುಂದ್ರ ಬಿಟ್ಟಿಕೆ. 20 ರೂಪಾಯಿ ಕಾಲಾಗ ನೋಡಿವೆ ಎಂಥ ಪರಿ ಮಾಡ್ಕೊಂಡು ಕೂತದ ಕೊಡಿದು. ಹುಚ್ಚನಾಯಿ ಕೈಲೇ ಕಚ್ಚಿಸ್ಕೊಂಡು ಅದೇನು ಇಸ ಏನು ಥಾಡೆ ಇರ್ತದೇನು ಇವ ನಾಯ್ದು. ಹೇಳಲಿಕ್ಕೆ ಈಗ ಎಚ್ಚರ ಆಲಿಕ್ಕೆ ಚಪ್ಪಲ್ಲೇ ಬಿಡಿತೀನಿ ಈಕಿಗೆ. ನಾ ಎಲ್ಲಿ ನಾಯಿನೇ ಬಂದು ಕಚ್ಚೋದೇನ ತಿಳ್ಕೊಂಡಿದ್ದ. ಈಕಿನೇ ನಾಯಿ ಬಲ್ಲಿ ಹೋಗಿ ಕಚ್ಚಿಸ್ಕೊಂಡಾಳ ಅಂದ್ರೆ ಈಕಿಂದ ಎಡ್ ಇದ್ದರಾಯ್ತು. ಹೇಳಲಿಕ್ಕೆ ಈಕಿಗೆ ಏನಿಲ್ಲಿಕ್ಕೀಗ ಸುಮ್ ಬಿಟ್ಟಂಗೆ ಭಾಳ ನಡ್ಸಾಳ. ಹೋಲ್ ಬಿಡೋಪ್ಪ, ಆಗದಾಗ್ಯದ ಈಗ. ಅದೇ ಬಳಸ್ಕೋತ ಕುಂದ್ರು ಬೇಡ. ಮೊದಲೇ ಪಾಪ ನಾಯಿ ಕಚ್ಚಿಸ್ಕೊಂಡು ಎಳ್ಳಾಗಿ ಬಿದ್ದದ, ಮತ್ತು ನೀ ಇಟ್ಟು ಬೈದಂದ್ರೆ ತೀರಾ ಇಟ್ಟಿದ್ದು ಮಾಡ್ಕೋತದ. ಹೋಗಲಕ್ಕೆ ಬಿಡು, ಏನು ಆಗ್ಯದ. ಇನ್ನೊಮ್ಮೆ ಹಿಂಗೆ ಮಾಡಬೇಡ ತಿಳಿದ್ರಾಯ್ತು. ಬ್ಯಾಡ ಅಂದ್ರೆ ಬಿಡಕ್ಕಳ್ರಿ ಈಕಿ. ಬ್ಯಾಡನ್ನೇನು ಬಿಡ್ತಾ ತಿಳ್ಕೊಂಡ್ರಿ ಈಕಿ 20 ರೂಪಾಯಿ ತೊಗೊಂಡು ಎಲ್ಲಿ ಮನಿ ಮ್ಯಾಗ ಮನಿ ಕಟ್ತಿಳೋ ಏನೋ ಈಕಿ. ಈಗ ನೋಡಿ ನಾನು ಕೈಲೇನೆ 6-7 ಸಾವಿರ ರೂಪಾಯಿ ಹಾಕದ್ನ. ಹಾಗೇನ್ರೆ ನಾಯಿ ಒಂದು ಜರ ಯಾಮಾರಿತಂದ್ರೆ ನಾಯಿಗೆ ಯಾಮಾರಿಸಿ ಇವ್ರು 20 ರೂಪಾಯಿ ತೊಗೊಂಡೇ ಬರೋರು ಖರೆ. ಆದರೆ ಏನು ಮಾಡ್ತಿ, ನಾಯಿ ಇವ್ರಕಿನ್ನ ಹಗರೇ ಇದ್ದಂಗೆ ಕಾಣಿಸ್ತದ, ಗಿರ್ಜಾಕರ್ಕಿನ್ನ ಹಗರೇ ಇತ್ತು ಕಾಣಿಸ್ತದ ನಾಯಿ. ಅದಕ್ಕೆ ಇವ್ರಿಗೆ ತೊಳೋದಾಗಿಲ್ಲ, ಹೊಳಸಾಡ್ ಕಡದಕ್ಕೆ ಕಳಿಸೋದು ಮನೆಗೆ. ನೀವು ಜರ ಬಾಯಿ ಮುಚ್ಕೊಂಡು ಕುಂದಿರ್ತೀರಿ, ಎಲ್ಲಿ ಏನು ಮಾತಾಡಬೇಕು ಏನಿಲ್ಲ ಒಟ್ಟು ಗೊತ್ತೇ ಆಗಲ್ಲ ಏನು ನಿಮಗೆ. ಸುಮ್ ಕೊಡ್ರ ಕಡೆ ಒಟ್ಟ. ನಾ ಏನಂದೋ ಮರಯ, ಇದ್ದಕ್ಕಿದ್ದಂಗೆ ಹೇಳಿದ್ರೆ ಏಟು ಗಡಾನೆ ಸಿಟ್ಟು ಬರ್ತದೆ ನೋಡು. ಗಪ್ಪರಿ ಎಚ್ಚರ ಆಯ್ತು ಗಪ್ಪರಿ. ಗಿರ್ಜಿ ಈಗ ಹೆಂಗದ? ಆರಾಮ್ ಅನ್ಸತ್ತದ ಏನಿಲ್ಲ ನಿನಗೀಗ? ಸೀದಾ ಕುಂದ್ರಿ ಎದ್ದಿ ಆರಾಮಾಗ್ಯದೇನಿಲ್ಲ? ಏನು ಅನ್ನ ಗಿರ್ಜಿ ಆರಾಮಾಗ್ಯದೇನಿಲ್ಲ ಅಂತ ಕೇಳಿದ್ರೆ ನಾ ಹೆಂಗೆ ಬಗಳಗುತ್ತಿದ್ದಲ್ಲ. ಏಯವ್ವ ನಾವು ಅಲ್ಲೇ ಡಾಕ್ಟ್ರಿಗ್ರೆ ಕರೀರೇವ. ಡಾಕ್ಟ್ರ ಯಾಕಡೆ ಹೋದ್ ಬಾಯಿ ಕಡಿ. ಏನಾಯ್ತು? ಏನು ಪ್ರಾಬ್ಲಮ್ಮು? ಪ್ರಜ್ಞೆ ಬಂತ ಇವ್ರಿಗೆ? ಅಪ್ಪ ಪ್ರಜ್ಞೆ ಬಂದದ.
ಆರಾಮಾಗ್ಯದ ಏನಂತ ಕೇಳೋನೆ ನಾಯಿ ಬಗಳ್ದಂಗೆ ಅವ ಅವ ಅವತ್ತು ಬಗಳಗತ್ತಾಳೋ ಯಪ್ಪ ನೋಡ ಕಡೆ ಏನಾಗ್ಯದ. ಐ ಆಮ್ ವೆರಿ ಸಾರಿ, ಐ ಆಮ್ ವೆರಿ ವೆರಿ ಸಾರಿ. ಯಾಕ್ರಿ ಡಾಕ್ಟ್ರೆ ಏನಾಯ್ತು? ಶಟ್ಕೊಂಡು ಹೋದಳೇನು ಹೆಂಗ? ಇಲ್ಲ ಇಲ್ಲ, ಇವ್ರಿಗೆ ತುಂಬ ವಿಷ ಇರೋ ಹುಚ್ಚು ನಾಯಿ ಕಚ್ಚಿರೋದ್ರಿಂದ ಇವ್ರಿಗೆ ವಿಷ ಜಾಸ್ತಿ ಇಳಿದಿದೆ. ಅದಕ್ಕೋಸ್ಕರ ಇವರು ನಾಯಿ ಥರ ಬೊಗಳ್ತಿದ್ದಾರೆ. ಇದು ಇನ್ನ ಯಾವಾಗ ಸರಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತೆ ಇವ್ರಿಗೆ ಮಾತು ಬರಲ್ರಿ, ಬರೇ ನಾಯಿ ಹಂಗೆ ಬೌ 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 ಅಂತ ಬೊಗಳ್ತಾರ ಹ್ಯಾಂಗ? ಹಂಗೇನಿಲ್ಲ, ಅವ್ರ ಮೈಯಲ್ಲಿರೋ ಪಾಯ್ಸನ್ ಪೂರ್ತಿ ಹೋಗೋವರೆಗೂ ಅವ್ರು ಹಿಂಗೆ ಮಾಡ್ತಾರ. ಅದು ಇನ್ನೂ ಟೈಮ್ ತೊಗೋಬೋದು, 4 ದಿನ ಹೋಗ್ಬೋದು, 1 ವಾರ ಹೋಗ್ಬೋದು. ಆದ್ರೆ ಆತದ ಕಮ್ಮಿ ಆತದ ನೋಡ್ರಿ. ನಾ ಇನ್ನೊಂದು ದಿವ್ಸ ಇಂಜೆಕ್ಷನ್ ಮತ್ತು ಮೆಡಿಸನ್ಗಳು ಬರೆದು ಕೊಡ್ತೀನಿ, ತೊಗೊಂಬರ್ಬೇಕು ನೋಡ್ರಿ. ಗಿರ್ಜಿ ಏನಾಯ್ತಾ ನಿನ್ನ ಹಾಲತ್ತ? ಮನುಷ್ಯ ಇದ್ದಕ್ಕೆ ಹೋಗಿ ನಾಯಿ ಆದಲ್ಲ ಗಿರ್ಜಿ. ಅವು 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 ಯಾವ ನಾವು ಅಲ್ಲಿ ಈಕಿ ಖರೇನು ನಾಯಿ ಆದಳು ಏನು ಮಾಡಿದಳು. ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಮ್ಮ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ.